ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು 8ನೇ ತರಗತಿಯ ನಕ್ಷೆಗಳ ಪರಿಚಯ ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಈಗ ಈ ನಕ್ಷೆಗಳ ಪರಿಚಯ ಪಾಠ 2 ಅವಧಿಗಳಾಗಿ ವಿಂಗಡಿಸ್ಕೊಂಡಿದ್ದೀವಿ. ಮೊದಲನೇ ಅವಧಿಯಲ್ಲಿ ನಾವಿವತ್ತು ನೋಡ್ತಾ ಹೋಗೋಣ. ಪುಟ ಸಂಖ್ಯೆ 67ರಿಂದ 88ರವರೆಗೂ ಇರುತ್ತೆ. ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ನಾವೇನೇನು ಕಲಿತೀವಿ ಹಾಗೆ ನೋಡ್ತಾ ಹೋಗೋಣ. ನಕ್ಷೆಗಳ ಪರಿಚಯ, ನಕ್ಷೆಗಳು ಏಕೆ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ, ಹೇಗೆ ಬಳಸ್ತೀವಿ ಅದರ ಪರಿಚಯ, ಅದರಲ್ಲಿ ಸ್ತಂಭಲೇಖ ನಕ್ಷೆ ಅಥವಾ ಬಾರ್ ಗ್ರಾಫ್, ಹಾಗೆ ಮುಂದೆ ಬಂದರೆ ಪೈ ನಕ್ಷೆ ಅಥವಾ ವೃತ್ತಖಂಡಾಲೇಖ ನಕ್ಷೆ, ಇಂಗ್ಲೀಷ್ನಲ್ಲಿ ಇದನ್ನು ಪೈ ಚಾರ್ಟ್ ಅಂತ ಕರಿತೀವಿ. ಹಾಗೆ ಊತಕ ನಕ್ಷೆ ಅಂದರೆ ಹಿಸ್ಟೋಗ್ರಾಮ್ ಅಂತ ಕರಿತೀವಿ ಮಕ್ಕಳೇ. ಹಾಗೆ ರೇಖಾ ನಕ್ಷೆ ಅಂದರೆ ಲೈನ್ ಗ್ರಾಫ್. ಹಾಗೆ ಮುಂದೆ ರೇಖಾತ್ಮಕ ನಕ್ಷೆ ಅಂದರೆ ಲೀನಿಯರ್ ಗ್ರಾಫ್. ನಕ್ಷೆಗಳ ಅನ್ವಯ, ಈ ನಕ್ಷೆಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ, ಹೇಗೆ ಇದರ ಉಪಯೋಗವನ್ನು ನಾವು ಹೊಂದುತ್ತೀವಿ, ಇದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತೀವಿ ಮಕ್ಕಳೇ. ಮೊದಲನೇ ಅವಧಿಯಲ್ಲಿ ನಾವು ಈ ನಕ್ಷೆಗಳ ಪರಿಚಯವನ್ನು ಮಾಡಿಕೊಡೋಣ. ಫಸ್ಟು ನಮಗೆ ನಕ್ಷೆಗಳು ಏಕೆ ಬೇಕು ನೋಡೋಣ. ಹಾಗೆ ಈಗ ನೋಡಿ, ನಮಗೆ ನಕ್ಷೆ ಏನಕ್ಕೆ ಬೇಕಾಗಿರುತ್ತೆ? ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ನಕ್ಷೆನ ಬೇರೆ ಬೇರೆ ಸಂದರ್ಭದಲ್ಲಿ ನೋಡ್ತೀವಿ. ಯಾವ್ಯಾವ ಸಂದರ್ಭದಲ್ಲಿ ನಾವು ನಕ್ಷೆಗಳನ್ನು ನೋಡ್ತೀವಿ, ಇದು ಎಲ್ಲೆಲ್ಲಿ ನಮಗೆ ಸಹಾಯ ಮಾಡುತ್ತೆ, ಅದು ಸಹಾಯ ಮಾಡುವಂತಹ ಸನ್ನಿವೇಶ ಯಾವ್ಯಾವ ಇರ್ಬೋದು ಹಾಗೆ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ತರಗತಿಯ ವಿದ್ಯಾರ್ಥಿಗಳ ಮಾಹೆವಾರು ಹಾಜರಾತಿ. ಅಂದರೆ ಈಗ ನೀವೆಲ್ಲ 8ನೇ ತರಗತಿನಲ್ಲಿ ಓದ್ತಾ ಇದ್ದೀರಿ. 8ನೇ ತರಗತಿನಲ್ಲಿ ನವೆಂಬರ್ 2020ರ ಮಾಹಿತಿಯ 2 ವಾರಗಳ ಹಾಜರಾತಿಯನ್ನು ನಾನು ತಗೊಳ್ತೀನಿ. 2 ವಾರ, ಮೊದಲನ 2 ವಾರಗಳ ಹಾಜರಾತಿಯನ್ನು ತಗೊಳ್ಳೋದಾದರೆ ನೋಡಿ, ಮೊದಲನೇ ದಿನ 15 ಮಕ್ಕಳು ಬಂದಿದ್ದರು, 2ನೇ ದಿನ 14 ಮಕ್ಕಳು, 3ನೇ ದಿನ 17 ಮಕ್ಕಳು, 4ನೇ ದಿನ 19, ಹಾಗೆ 10, 6, 17, 15, 14, 12, 11, 19 ಈ ದತ್ತಾಂಶಗಳನ್ನು ನಾವು ಸಂಘಟಿಸಬೇಕು ಅಂದರೆ ದತ್ತಾಂಶಗಳನ್ನು ಆರ್ಗನೈಸ್ ಮಾಡ್ಕೊಳ್ತೀವಿ. ದತ್ತಾಂಶಗಳನ್ನು ಈಗ ನಾವು ಕ್ರಾನಲಾಜಿಕಲ್ ಆರ್ಡರ್ ಅಂದರೆ ಚಿಕ್ಕದ್ರಿಂದ ದೊಡ್ಡದಾಗಿ ಬೇಕಾದರೂ ನಾವು ಮಾಡ್ಕೊಳ್ಬೋದು, ಅಥವಾ ದತ್ತಾಂಶಗಳನ್ನು ಪಟ್ಟಿಯ ರೂಪದಲ್ಲೂ ಕೂಡ ನಾವು ಆರ್ಗನೈಸ್ ಮಾಡ್ಬೋದು, ಪಟ್ಟಿಯ ರೂಪದಲ್ಲೂ ನಾವು ಸಂಘಟಿಸಬಹುದು. ಈಗ ನೋಡಿ, 8ನೇ ತರಗತಿಯ ನವೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ, ಇಲ್ಲಿ ಒಂದು ಗ್ರಾಫ್ ಹಾಕಿದ್ದೀವಿ. ಈ ಗ್ರಾಫ್ ನೋಡಿದ ತಕ್ಷಣವೇ ನಮ್ಗೆ ಅರ್ಥ ಆಗಬೇಕು. ಏನು ಅರ್ಥ ಆಗ್ತಿದೆ ನೋಡಿ, ಮೊದಲನೇ ದಿನ 15, 2ನೇ ದಿನ 14, 3ನೇ ದಿನ 17, ಆ ಥರ ನೋಡಿದ ತಕ್ಷಣವೇ ಗೊತ್ತಾಗ್ತಿದೆ ಮಕ್ಕಳೇ. ಗ್ರಾಫನ್ನು ನೋಡ್ತೀವಿ, ಗ್ರಾಫನ್ನು ನೋಡಿ ನಾವು ಅನಾಲಿಸಿಸ್ ಮಾಡ್ತೀವಿ, ಅಂದರೆ ವಿಶ್ಲೇಷಣೆಯನ್ನು ಮಾಡ್ತೀವಿ. ನೀವು ಇದನ್ನು ಬಹಳ ಕಡೆ ನೋಡಿದ್ದೀರಿ, ಮುಂದೆ ಉದಾಹರಣೆಗಳು ಬರ್ತವೆ, ಆ ಉದಾಹರಣೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಎಲ್ಲೆಲ್ಲಿ ಇದನ್ನು ಅನಲೈಸ್ ಮಾಡ್ತೀವಿ, ಅಂದರೆ ವಿಶ್ಲೇಷಣೆಯನ್ನು ಮಾಡ್ತೀವಿ ಅಂತ. ಈಗ ನೋಡಿ ಮಕ್ಕಳೇ, ಈಗ ಎಲ್ರಿಗೂ ಗೊತ್ತಿದೆ, ಈಗ ತುಂಬ ಪ್ಯಾಂಡಮಿಕ್ ಆಗಿ ನಮ್ಮನ್ನೆಲ್ಲ ಕಾಡ್ತಾ ಇರೋವಂಥದ್ದು ಈ ಕರೋನಾ ವೈರಸ್. ಅಕ್ಟೋಬರ್ 6ನೇ ತಾರೀಕು ಭಾರತದಲ್ಲಿ ಕರೋನಾ ವೈರಸ್ ಕೇಸಸ್ ಎಷ್ಟಿತ್ತು? 66,85,082 ಕೇಸು ಅಕ್ಟೋಬರ್ 6ನೇ ತಾರೀಕು ಇತ್ತು. ಅದರಲ್ಲಿ ಡೆತ್ ಆಗಿರೋದು ಅಂದರೆ ಮರಣ ಹೊಂದಿರೋದು ಎಷ್ಟು ಜನ? 1,03,600 ಮಂದಿ ಮರಣ ಹೊಂದಿದ್ದಾರೆ ಈ ಒಂದು ಕರೋನಾ ವೈರಸ್ಸಿಂದ. ಮತ್ತು ರಿಕವರಿ ಆಗಿರೋದು ಎಷ್ಟು ಜನ ಗುಣಮುಖರಾಗಿದ್ದಾರೆ? 56,62,490 ಜನ ರಿಕವರ್ ಆಗಿದ್ದಾರೆ. ಇದನ್ನು ನಾವು ಗ್ರಾಫಲ್ಲಿ ಕೂಡ ನೋಡ್ತೀವಿ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಗ್ರಾಫ್ ಇದೆ. ಈ ಗ್ರಾಫ್ ನೋಡಿದ್ರೆ ನಮಗೇನಾದರೂ ಅನಾಲಿಸಿಸ್ ಗೊತ್ತಾಗುತ್ತಾ? ನೋಡಿ, ಹಾಗೆ ಫೆಬ್ರವರಿನಲ್ಲಿ ಎಷ್ಟು ಕೇಸ್ ಇತ್ತು, ಹಾಗೆ ಬರ್ತಾ ಬರ್ತಾ ಕೇಸಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ ನೀವು? ನೋಡಿ, ಬರ್ತಾ 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 ಕೇಸಸ್ ರೈಸ್ ಆಗ್ತಾನೆ ಹೋಗ್ತಾ ಇದೆ.
ಅಲ್ವಾ? ಇದನ್ನು ನಾವು ನಕ್ಷೆಯ ರೂಪದಲ್ಲಿ ತೋರಿಸಿದಾಗ ನಮಗೆ ಸುಲಭವಾಗಿ ಅರ್ಥ ಆಗ್ತಾ ಇದೆ, ಯಾವಾಗ ಕಮ್ಮಿ ಇತ್ತು ಯಾವಾಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಮಗೆ ಈ ನಕ್ಷೆಯಿಂದ ಗೊತ್ತಾಗ್ತಾ ಇದೆ. ಮಕ್ಕಳೇ, ಇಲ್ಲಿ ಇನ್ನೊಂದು ನಕ್ಷೆ ಇದೆ ನೋಡಿ, ಇಲ್ಲಿ ಡೆತ್ ರೇಟ್ ಅಂದರೆ ಮರಣದ ಸಂಖ್ಯೆ ನೋಡಿ. ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಮರಣ ತುಂಬ ಕಮ್ಮಿ ಇದೆ, ಏನು ಮರಣಗಳೇ ಇಲ್ಲ, ಅಂದರೆ ತುಂಬಾ ಕಮ್ಮಿ ಇದೆ, ನೆಗ್ಲಿಜಬಲ್ ಇದೆ. ಹಾಗೆ ಬರ್ತಾ ಬರ್ತಾ ನೋಡಿ ಏಪ್ರಿಲಿಂದ ಏನಾಗ್ತಾ ಇದೆ, ಹಾಗೆ ನೋಡಿ ಡೆತ್ ರೇಟ್ ಅಂದರೆ ಮರಣದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ನೋಡಿ ಒಂದು ದಿನ ಮಾತ್ರ, ಯಾವುದೋ ಒಂದು ದಿನ ಕಾಣ್ತಾ ಇದೆಯಲ್ಲ, ಆ ದಿನ ನೋಡಿ ಎಷ್ಟು ಪೀಕ್ಗೆ ಹೋಗಿದೆ, ಅಂದರೆ ಹೈಯೆಸ್ಟ್ ಮರಣಗಳು ಆ ದಿನ ಉಂಟಾಗಿದೆ. ಅಂದರೆ 2006 ಮರಣಗಳು ಆ ಒಂದೇ ದಿನ ಆಗಿದೆ. ಹಾಗೆ ನೋಡ್ತಾ ಇರಿ, ಮರಣಗಳ ಸಂಖ್ಯೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ, ಅಂದರೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದನ್ನು ಕೂಡ ನಾವು ಗ್ರಾಫ್ ಅಂದರೆ ನಕ್ಷೆಯ ರೂಪದಲ್ಲಿ ತೋರಿಸಿದಾಗ ಎಂಥವ್ರಿಗೂ ಕೂಡ ನೀಟಾಗಿ ಅರ್ಥ ಆಗುತ್ತೆ ಅಲ್ವಾ ಮಕ್ಕಳೇ? ಈಗ ನೋಡಿ 10ನೇ ತರಗತಿಯ ಫಲಿತಾಂಶಗಳ ವಿಶ್ಲೇಷಣೆ ನಾವಿಲ್ಲಿ ನೋಡ್ತಾ ಇದ್ದೀವಿ. 2017ರಲ್ಲಿ ಎಷ್ಟಿತ್ತು ಪರ್ಸೆಂಟೇಜ್, 2018ರಲ್ಲಿ ಎಷ್ಟಿತ್ತು, 2019ರಲ್ಲಿ ಎಷ್ಟಿತ್ತು, 2020ರಲ್ಲಿ ಎಕ್ಸ್ಪೆಕ್ಟೆಡ್ ಅಂದರೆ ಇಷ್ಟಿರಬಹುದು ಅಂತ ಊಹೆ ಮಾಡ್ತಾ ಇದ್ದೀವಿ. ಹಾಗೆ 2021ರಲ್ಲೂ ಕೂಡ ನಾವು ಊಹೆಯನ್ನು ಮಾಡಿ ಒಂದು ನಕ್ಷೆಯನ್ನು ಎಳಿತಾ ಇದ್ದೀವಿ. ನೋಡಿ ಮಕ್ಕಳೇ, ಇದು ಮಾರ್ಕೆಟ್ನಲ್ಲಿ ಯಾವ ಯಾವ ಸ್ಮಾರ್ಟ್ಫೋನ್ಗಳು ಎಷ್ಟೆಷ್ಟು ಮಾರಾಟ ಆಗ್ತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗ್ರಾಫಲ್ಲಿ ತೋರಿಸ್ತಾ ಇದ್ದೀವಿ. ಮಕ್ಕಳೇ, ಈ ನಕ್ಷೆಯನ್ನು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಯಾವುದು ಹೆಚ್ಚಾಗಿ ಸೇಲ್ ಆಗ್ತಾ ಇದೆ, ಯಾವುದು ಕಡಿಮೆ ಸೇಲ್ ಆಗ್ತಾ ಇದೆ, ಯಾವುದಕ್ಕೆ ಜಾಸ್ತಿ ಜನ ಇಷ್ಟಪಡ್ತಾ ಇದ್ದಾರೆ, ಯಾವುದನ್ನು ಜಾಸ್ತಿ ಜನ ಇಷ್ಟಪಡ್ತಾ ಇಲ್ಲ, ಇದು ಕೂಡ ನಮಗೆ ನೀಟಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಕಳೇ? ಈಗ ನಿಮಗೆಲ್ಲ ಗೊತ್ತಿದೆ IPL ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಈ ಕ್ರಿಕೆಟ್ ಮ್ಯಾಚ್ನಲ್ಲಿ ಈ ಥರ ಗ್ರಾಫ್ ನೀವು ಬಹಳಷ್ಟು ನೋಡಿದ್ದೀರಿ. ಇದರಲ್ಲಿ ನೋಡಿ ಒಂದೊಂದು ಕಲರ್ ಒಂದೊಂದು ತೋರಿಸ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಒಂದು ತೋರಿಸ್ತಾ ಇದೆ, ಮುಂಬೈ ಇಂಡಿಯನ್ಸ್ ಅಂತ ಒಂದು ಕಲರ್ ಇದೆ, ಸನ್ರೈಸರ್ಸ್ ಹೈದರಾಬಾದ್ ಒಂದು ಕಲರ್ ಇದೆ, ಕೋಲ್ಕತ್ತಾದ ಒಂದು ಕಲರ್ ಇದೆ. ನೋಡಿ ಮಕ್ಕಳೇ, ಅವರ ಕನ್ಸಿಸ್ಟೆನ್ಸಿ 2008ರಲ್ಲಿ ಸ್ಟಾರ್ಟ್ ಆದಾಗ ಹೇಗಿದ್ದರು, 2014ರಲ್ಲಿ ಬಂದಾಗ ಹೇಗಿದ್ದರು, ಮತ್ತು 2018ಕ್ಕೆ ಹೇಗೆ ಅವರ ಕನ್ಸಿಸ್ಟೆನ್ಸಿ ಜಂಪ್ ಆಗ್ತಾ ಇದೆ, ಇದನ್ನು ಕೂಡ ನಾವು ಈ ಗ್ರಾಫಲ್ಲಿ ನೋಡ್ತೀವಿ ಅಲ್ವಾ ಮಕ್ಕಳೇ? ಗ್ರಾಫಿನ ಅವಶ್ಯಕತೆ ಏನಿದೆ ಅಂದರೆ, ಸಂಖ್ಯೆಯಲ್ಲಿ ನಾವು ಏನನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀವೋ ಅದನ್ನು ಚಿತ್ರರೂಪದಲ್ಲಿ ತೋರಿಸಿದ್ರೆ ಸುಲಭವಾಗಿ ಅರ್ಥ ಆಗುತ್ತೆ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಮತ್ತು ತುಂಬ ಬೇಗ ಅರ್ಥ ಆಗುತ್ತೆ. ಮಕ್ಕಳೇ, ನೀವು ಆಗಲೇ ಕರೋನಾ ವೈರಸ್ದು ಡೆತ್ ರೇಟಿಂದು ಒಂದು ಗ್ರಾಫ್ ನೋಡಿದ್ರಿ. ಆ ಗ್ರಾಫ್ ನೋಡಿದ ತಕ್ಷಣವೇ ಗೊತ್ತಾಗ್ತಿದೆ ಯಾವ ಡೇನಲ್ಲಿ ಹೆಚ್ಚಿನ ಸಾವು ಮರಣ ಉಂಟಾಗಿದೆ ಅಂಥೇಳಿ ಗೊತ್ತಾಗ್ತಿದೆ. ಯಾವ ದಿನದಲ್ಲಿ ಮರಣವೇ ಇರಲಿಲ್ಲ ಅಂತಲೂ ನಮಗೆ ಗೊತ್ತಾಗ್ತಿದೆ. ಹೇಗೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ಮತ್ತು ಕಮ್ಮಿ ಆಗಿದೆ ಅದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ಇದು ನೋಡಿದ ತಕ್ಷಣ ನಮಗೇನು ಅರ್ಥ ಆಗ್ತಿದೆ, ತುಂಬ ಬೇಗ ಅರ್ಥ ಆಗ್ತಾ ಇದೆ. ನಕ್ಷೆ ಅಂದರೆ ಏನು ಅಂದರೆ, ನಾವು ಏನು ದತ್ತಾಂಶಗಳನ್ನು ಸಂಗ್ರಹಿಸಿದ್ದೀವಿ ಅದನ್ನು ಒಂದು ಚಿತ್ರರೂಪದಲ್ಲಿ ಪ್ರೆಸೆಂಟ್ ಮಾಡೋದು, ಚಿತ್ರರೂಪದಲ್ಲಿ ವ್ಯಕ್ತಪಡಿಸೋದನ್ನು ನಾವು ನಕ್ಷೆ ಅಂತ ಕರಿತೀವಿ. ನಕ್ಷೆಯಲ್ಲಿ ಬೇರೆ ಬೇರೆ ವಿಧಗಳಿವೆ, ಆ ವಿಧಗಳನ್ನು ತಿಳ್ಕೊಳ್ಳೋಣ. ಈಗ ನಕ್ಷೆಗಳ ಸಹಾಯದಿಂದ ದತ್ತಾಂಶಗಳ ಹೋಲಿಕೆಯನ್ನು ಸುಲಭವಾಗಿ ಮಾಡಬಹುದು. ಹೇಗೆ? ಈಗ ಹಾಗೆ ನೋಡ್ತಾ ಹೋಗೋಣ. ನಕ್ಷೆಗಳನ್ನು ಇನ್ನೊಂದು ಹೆಸರಿನಿಂದಲೂ ಕರೀತಾರೆ, ಅದನ್ನು ಆಲೇಖ ಅಂತಲೂ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ನಾವು ತುಂಬ ಸಿಂಪಲ್ಲಾಗಿ ಗ್ರಾಫ್ ಅಂತ ಕರಿತೀವಿ. ಮಕ್ಕಳೇ, ಈಗ ಮೊದಲನೇ ವಿಧಕ್ಕೆ ಬರೋಣ. ನಕ್ಷೆಗಳಲ್ಲಿ ಮೊದಲನೇ ವಿಧ ಸ್ತಂಭಲೇಖ ನಕ್ಷೆ ಅಥವಾ ಬಾರ್ ಗ್ರಾಫ್. ಈ ಬಾರ್ ಗ್ರಾಫ್ ಅನ್ನೋದೇನು? ಇದು ಒಂದು ವಿಧ, ನಕ್ಷೆಯ ಒಂದು ವಿಧ. ವಿವಿಧ ವರ್ಗಗಳ ನಡುವಿನ ಹೋಲಿಕೆಯನ್ನು ತೋರಿಸೋದು. ಅಂದರೆ ಇಲ್ಲಿ ವರ್ಗಗಳಾಗಿ ಮಾಡ್ಕೊಳ್ತೀವಿ, ಅದರ ನಡುವಿನ ಹೋಲಿಕೆಯನ್ನು ಈ ಸ್ತಂಭಲೇಖವನ್ನು ಬಳಸ್ತೀವಿ. ಅಂದರೆ ಈಗ ಅಲ್ಲಿ ನೋಡಿದ್ವಿ, ನಾವು ಆವಾಗಲೇ ಒಂದು ಗ್ರಾಫ್ ನೋಡಿದ್ವಿ. ಆ ಗ್ರಾಫಲ್ಲಿ ಏನಿತ್ತು? SSLCಯ ಪರ್ಸೆಂಟೇಜ್ ಇತ್ತು. 2017ರದು, 2018, 2019, 2020, 2021 ಎಕ್ಸ್ಪೆಕ್ಟೆಡ್ ಎಲ್ಲ ಇತ್ತಲ್ವಾ? ಅದನ್ನು ನಾವು ಬಾರ್ ಗ್ರಾಫ್ ಅಂತ ಕರಿತೀವಿ. ಇಲ್ಲಿ ಅದನ್ನು ಹೋಲಿಕೆ ಮಾಡ್ತಾ ಇದ್ದೀವಿ. ಆಯತಾಕಾರದ ಸ್ತಂಭಗಳೊಂದಿಗೆ ವರ್ಗೀಯ ದತ್ತಾಂಶಗಳನ್ನು ಅದು ಪ್ರತಿನಿಧಿಸುವ ಮೌಲ್ಯಗಳಿಗೆ ಅನುಗುಣವಾಗಿ ಎತ್ತರ ಮತ್ತು ಉದ್ದದೊಂದಿಗೆ ವ್ಯಕ್ತಪಡಿಸ್ತೀವಿ. ಅಂದರೆ ಆ ಬಾರ್ ಗ್ರಾಫ್ ಹೇಗಿರುತ್ತೆ? ಅದು ಆಯತಾಕಾರವಾಗಿರುತ್ತೆ. ಅದು ಆ ಮೌಲ್ಯಗಳು, ನಾವು ಏನು ಮೌಲ್ಯಗಳನ್ನು ಪ್ರತಿನಿಧಿಸ್ತಾ ಇದ್ದೀವೋ ಅದಕ್ಕೆ ಸಂಬಂಧಿಸಿದ ಹಾಗೆ ಎತ್ತರ ಇರುತ್ತೆ ಅಥವಾ ಉದ್ದ ಇರುತ್ತೆ. ಹಾಗೆ ಸ್ತಂಭವನ್ನು ಲಂಬವಾಗಿ ಬೇಕಾದರೂ ಬರಿಬೋದು, ಅಡ್ಡವಾಗಿ ಬೇಕಾದರೂ ಬರಿಬೋದು. ಆದರೆ ಬಾರ್ ಗ್ರಾಫ್ ಅಥವಾ ಸ್ತಂಭಲೇಖ ನಕ್ಷೆಯನ್ನು ರಚಿಸಬೇಕಾದ್ರೆ ಆ ಬಾರ್ಗಳು ಏನು ಸಮಾನ ಅಗಲ ಮತ್ತು ಸಮಾನ ಅಂತರದಲ್ಲೇ ಇರಬೇಕು. ಆ ಆಯತಗಳ ಅಂತರ ಸಮವಾಗಿರಬೇಕು, ಹಾಗೆ ಆಯತಗಳ ಅಗಲವೂ ಕೂಡ ಸಮವಾಗಿಯೇ ಇರಬೇಕು. ಈ ಸ್ತಂಭಲೇಖವು 3 ಪರೀಕ್ಷೆಗಳಲ್ಲಿ
ಗಣಿತ ವಿಷಯದಲ್ಲಿ ಪಡೆದ ಅಂಕಗಳನ್ನು ತೋರಿಸ್ತಾ ಇದೆ. ಹೇಗಿದೆ ನೋಡೋಣ. ಈಗ ನೋಡಿ, ಮೊದಲನೇ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ಲು? 25 ಮಾರ್ಕ್ಸ್ ತೊಗೊಂಡಿದ್ದಾಳೆ. ಅಲ್ಲಿ ಗ್ರಾಫ್ ನೋಡಿದ ತಕ್ಷಣ ನನಗೆ ಗೊತ್ತಾಗ್ತಿದೆ. ಹೇಗೆ? ಮೊದಲನೇ ಪರೀಕ್ಷೆಯಲ್ಲಿ ಅಡ್ಡ ಸಾಲಿನಲ್ಲಿ ನೋಡಿ 25 ಅಂಕಗಳನ್ನು ತೊಗೊಂಡಿದ್ದಾಳೆ. ಹಾಗೆ ನೆಕ್ಸ್ಟ್ ಎರಡನೇ ಪರೀಕ್ಷೆಯಲ್ಲಿ ಎಷ್ಟು ತೊಗೊಂಡಿದ್ದಾಳೆ? ಎರಡನೇ ಪರೀಕ್ಷೆಯಲ್ಲಿ 30 ಅಂಕಗಳನ್ನು ತೊಗೊಂಡಿದ್ದಾಳೆ. ಹಾಗೆ ಮೂರನೇ ಪರೀಕ್ಷೆಯಲ್ಲಿ 45 ಅಂಕಗಳನ್ನು ತೊಗೊಂಡಿದ್ದಾರೆ. ಮಕ್ಕಳೇ, ಇಲ್ಲಿ ನಾನೇನು ಬರೆದಿಲ್ಲ, ಅಂಕೆಗಳನ್ನು ಬರೆದಿಲ್ಲ, ಆದರೆ ಚಿತ್ರವನ್ನು ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ತಿದೆ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ಅನು ಈ ಒಂದು ಪರೀಕ್ಷೆಗಳಲ್ಲಿ ಪಡೆದಿದ್ದಾರೆ ಅಂತ ಅಲ್ವಾ. ಇದನ್ನೇ ನಾವು ಬಾರ್ ಗ್ರಾಫ್ ಅಂತ ಕರಿತೀವಿ ಮಕ್ಕಳೇ. ಈ ಒಂದು ಸ್ತಂಭಲೇಖ ನಕ್ಷೆಯನ್ನು ನೋಡಿದಾಗ ನಮಗೇನು ಗೊತ್ತಾಗ್ತಿದೆ ನೋಡಿ. ಮೊದಲನೇ ಪರೀಕ್ಷೆಯಲ್ಲಿ 25 ಅಂಕ, ಎರಡನೇ ಪರೀಕ್ಷೆಯಲ್ಲಿ 30 ಅಂಕ, ಮೂರನೇ ಪರೀಕ್ಷೆಯಲ್ಲಿ 45 ಅಂಕಗಳನ್ನು ಪಡೆದಿರೋದು. ಅಂದರೆ ಮೊದಲನೇ ಪರೀಕ್ಷೆಗಿಂತ ಮೂರನೇ ಪರೀಕ್ಷೆಗೆ ಅಂಕಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಂದರೆ ಅವಳು ಮಾರ್ಕ್ಸು ಮೊದಲನೇ ಪರೀಕ್ಷೆಗಿಂತ ಮೂರನೇ ಪರೀಕ್ಷೆಯವರೆಗೂ ಅವಳ ಅಂಕಗಳಲ್ಲೂ ಕೂಡ ಸುಧಾರಣೆಯನ್ನು ಕಂಡಿದ್ದಾಳೆ. ನೋಡಿ, ಇದನ್ನಿಷ್ಟನ್ನು ಕೂಡ ನಾವು ಈ ಒಂದು ಗ್ರಾಫ್ ನೋಡೇ ಕೂಡ ವಿಶ್ಲೇಷಣೆಯನ್ನು ಮಾಡಬಹುದು. ಎರಡು ಸ್ತಂಭಾಲೇಖ ಡಬಲ್ ಬಾರ್ ಗ್ರಾಫ್ ವರ್ಗಗಳ ದತ್ತಾಂಶವನ್ನು ಏಕಕಾಲದಲ್ಲಿ ತೋರಿಸುತ್ತೆ. ಇವಾಗ ಸಿಂಗಲ್ ಬಾರ್ ಗ್ರಾಫ್ ನೋಡಿದ್ವಿ, ಹಾಗೆ ಈಗ ಡಬಲ್ ಬಾರ್ ಗ್ರಾಫನ್ನು ನೋಡ್ತೀವಿ. ಎರಡು ವರ್ಗಗಳ ದತ್ತಾಂಶವನ್ನು ಏಕಕಾಲದಲ್ಲಿ ಹೋಲಿಕೆ ಮಾಡೋಕ್ಕೆ, ಅಂದರೆ ಎರಡು ವರ್ಗಗಳಿವೆ, ಆ ಎರಡು ವರ್ಗಗಳನ್ನು ಏಕಕಾಲದಲ್ಲಿ ಹೋಲಿಕೆ ಮಾಡೋದು ಅಂದರೆ ಏನು? ಇಲ್ಲಿ 2 ದಿನಗಳ ಅವಧಿ, ಅಂದರೆ ಸೋಮವಾರ ಮತ್ತು ಮಂಗಳವಾರದ ಅವಧಿಯಲ್ಲಿ ವಿವಿಧ ಹಣ್ಣುಗಳ ಮಾರಾಟದ ಲೆಕ್ಕ. ಇದು ಕೆ ಜಿಗಳಲ್ಲಿ ತಗೊಳ್ಳೋಣ ಮಕ್ಕಳೇ. ನೋಡಿ, ಸೋಮವಾರ ಮಾವಿನ ಹಣ್ಣು 35 kg ಮಾರಾಟ ಆದರೆ ಮಂಗಳವಾರ ಅದೇ ಮಾವಿನ ಹಣ್ಣು 45 kg ಮಾರಾಟ ಆಗ್ತಾ ಇದೆ. ಹಾಗೆ ಸೋಮವಾರ ಸೇಬು 15 kg ಮಾರಾಟ ಆದರೆ ಮಂಗಳವಾರ ಸೇಬು 20 kg ಮಾರಾಟ ಆಗ್ತಾ ಇದೆ. ಕಿತ್ತಳೆ ಹಣ್ಣಿನ ಲೆಕ್ಕಕ್ಕೆ ಬಂದರೆ 55 kg ಸೋಮವಾರ ಮಾರಾಟವಾದರೆ 70 kg ಮಂಗಳವಾರ ಮಾರಾಟ ಆಗ್ತಾ ಇದೆ. ಹಾಗೆ ಪಪಾಯ ಹಣ್ಣು ಅಂದರೆ ಪರಂಗಿ ಹಣ್ಣು ಎಷ್ಟು? 45 kg ಮಾರಾಟ ಆಗ್ತಾ ಇದೆ. ಸೋಮವಾರನೂ 45 ಇದೆ, ಮಂಗಳವಾರನೂ 45, ಅದರಲ್ಲಿ ಯಾವುದೇ ಮಾರ್ಪಾಟಾಗಿಲ್ಲ. ಹಾಗೆ ಬಾಳೆಹಣ್ಣಿನ ಲೆಕ್ಕಕ್ಕೆ ಬನ್ನಿ. ಬಾಳೆಹಣ್ಣು ಮೊದಲನೇ ದಿನ ಅಂದರೆ ಸೋಮವಾರ 65 kg ಮಾರಾಟ ಆದರೆ ಮಂಗಳವಾರ 55 kg ಮಾರಾಟ ಆಗ್ತಾಯಿದೆ. ಮಕ್ಕಳೇ, ಇದು ನೋಡಿದ ತಕ್ಷಣ ನಮಗೇನು ಗೊತ್ತಾಗ್ತಿದೆ? ಮಾವಿನ ಹಣ್ಣು ಮೊದಲನೇ ದಿನಕ್ಕಿಂತ ಎರಡನೇ ದಿನ ಜಾಸ್ತಿ ಆಯಿತು. ಸೇಬು ಅಷ್ಟೇ, ಸೋಮವಾರಕ್ಕಿಂತ ಮಂಗಳವಾರ ಜಾಸ್ತಿ ಆಯಿತು. ಕಿತ್ತಳೆ ಹಣ್ಣು ಸೋಮವಾರಕ್ಕಿಂತ ಮಂಗಳವಾರ ಹೆಚ್ಚಾಗಿ ಮಾರಾಟ ಆಗಿದೆ. ಆದರೆ ಪಪಾಯ ಹಣ್ಣು ಸೋಮವಾರ ಎಷ್ಟು ಮಾರಾಟ ಆಗಿದೆಯೋ ಮಂಗಳವಾರವೂ ಕೂಡ ಅಷ್ಟೇ ಮಾರಾಟ ಆಗಿದೆ. ಬಾಳೆಹಣ್ಣಿನ ಲೆಕ್ಕಕ್ಕೆ ಬಂದರೆ ಸೋಮವಾರವೇ ಬಾಳೆಹಣ್ಣು ಜಾಸ್ತಿ ಮಾರಾಟ ಆಗಿದೆ, ಆದರೆ ಮಂಗಳವಾರ ಕಡಿಮೆ ಮಾರಾಟ ಆಗಿದೆ. ಮಕ್ಕಳೇ, ಎರಡು ವರ್ಗಗಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ, ಸೋಮವಾರ ಮತ್ತು ಮಂಗಳವಾರ. ಇದು ಕೂಡ ಬಾರ್ ಗ್ರಾಫೇ ಆಗಿದೆ, ಆದರೆ ಇದನ್ನು ನಾವು ಡಬಲ್ ಬಾರ್ ಗ್ರಾಫ್ ಅಂತ ಕರಿತೀವಿ. ಇಲ್ಲಿ ಎರಡು ವರ್ಗಗಳ ಹೋಲಿಕೆಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಹೋಲಿಕೆಯು ಕೂಡ ಯಾವ ರೀತಿ ಆಗ್ತಾ ಇದೆ? 2 ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಹಣ್ಣಿನ ಮಾರಾಟದ ಹೋಲಿಕೆಯನ್ನು ಮಾಡ್ತಾ ಇದ್ದೀವಿ. ಮಕ್ಕಳೇ, ಈಗ ಮುಂದೆ ಊತಕ ನಕ್ಷೆ ಅಂದರೆ ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ಹಿಸ್ಟೋಗ್ರಾಮ್ ಅಂದರೆ ಏನು? ಹಿಸ್ಟೋಗ್ರಾಮ್ಗೂ ಬಾರ್ ಗ್ರಾಫ್ಗೂ ಏನು ವ್ಯತ್ಯಾಸ? ವರ್ಗಾಂತರದಲ್ಲಿ ದತ್ತಾಂಶಗಳನ್ನು ತೋರಿಸುವ ಸ್ತಂಭಾಲೇಖವೇ ಊತಕ ನಕ್ಷೆ, ಅಂದರೆ ಸ್ತಂಭಾಲೇಖ ನಕ್ಷೆನೇ ಆಗಿರುತ್ತೆ. ಊತಕ ನಕ್ಷೆಯು ಕೂಡ ಸ್ತಂಭಲೇಖ ನಕ್ಷೆಯೇ ಆಗಿರುತ್ತೆ. ಆದರೆ ಒಂದೇ ಒಂದು ಡಿಫರೆನ್ಸ್ ಇರುತ್ತೆ. ಏನಿದೆ ಡಿಫರೆನ್ಸ್? ನೋಡಿ, ಸ್ತಂಭಾಕೃತಿಗಳ ಅಗಲ ವರ್ಗಾಂತರದ ಗಾತ್ರವನ್ನು, ಸ್ತಂಭಾಕೃತಿಗಳ ಎತ್ತರ ಆವೃತ್ತಿಯನ್ನು ಪ್ರತಿನಿಧಿಸುತ್ತೆ. ಅಂದರೆ ಅಗಲ ವರ್ಗಾಂತರದ ಗಾತ್ರವನ್ನು ತೋರಿಸಿದ್ರೆ, ಎತ್ತರ ಅದರ ಆವೃತ್ತಿಯನ್ನು ತೋರಿಸುತ್ತೆ. ನೋಡೋಣ ಮಕ್ಕಳೇ. ಹಾಗೆ ಊತಕ ನಕ್ಷೆ ಒತ್ತೊತ್ತಾಗಿ ಅಂತರವಿಲ್ಲದಂತೆ ಸ್ತಂಭಾಕೃತಿಯನ್ನು ಹೊಂದಿರುತ್ತೆ. ನಾವೀಗ ಬಾರ್ ಗ್ರಾಫಲ್ಲಿ ನೋಡಿದ್ವಿ, 2 ಬಾರ್ಗಳ ಮಧ್ಯೆ ಗ್ಯಾಪ್ ಇತ್ತು, ಅಂದರೆ ಜಾಗ ಇತ್ತು. ಆದರೆ ಈ ಊತಕ ನಕ್ಷೆಗಳಲ್ಲಿ ಯಾವುದೇ ಅಂತರ ಇರೋದಿಲ್ಲ. ಈಗ ನೋಡಿ ಮಕ್ಕಳೇ, ಇಲ್ಲೊಂದು ಉದಾಹರಣೆ ಇದೆ. ಕೆಳಗಿನ ಊತಕ ನಕ್ಷೆಯು ಒಂದು ಪ್ರದೇಶದ 40 ಜನರ ತೂಕ, ಅಂದರೆ ಅವ್ರ ಕಿಲೋಗ್ರಾಮಲ್ಲಿ ಇದೆ, ಹಂಚಿಕೆಯನ್ನು ವಿವರಿಸಿದೆ. ಹೇಗೆ? 40ರಿಂದ 45 kg ಇರೋಂತಹ ಜನಗಳು 4 ಜನ ಇದ್ದಾರೆ. 45ರಿಂದ 50 ಜನ ಇರೋವಂಥವರು 12 ಜನ ಇದ್ದಾರೆ. 50ರಿಂದ 55 kg ಇರೋವಂಥವರು 13 ಜನ ಇದ್ದಾರೆ. 55ರಿಂದ 60 kg ಇರೋವಂಥವರು 6 ಜನ ಇದ್ದಾರೆ. 60ರಿಂದ 65 kg ಇರೋವಂಥವರು 5 ಜನ ಇದ್ದಾರೆ. ಇದನ್ನು ನಾನೀಗ ಊತಕ ನಕ್ಷೆಯಲ್ಲಿ ಪ್ರೆಸೆಂಟ್ ಮಾಡಿದ್ರೆ ನೋಡಿ ಮಕ್ಕಳೇ, ಇಲ್ಲಿ ಏನು ಕಾಣ್ತಿದೆ? ಇಲ್ಲಿ ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೋದು. ಈ ಚಿತ್ರದಲ್ಲಿ ಮೊದಲಿನಲ್ಲಿ ಏನೋ ಒಂಥರ ಕ್ರಾಸ್ ಮಾರ್ಕ್ ಇದೆ ನೋಡಿ, ಕಾಣ್ತಾ ಇದೆ ಅಲ್ವಾ? ಆ ಕ್ರಾಸ್ ಮಾರ್ಕ್ ಏನಕ್ಕೆ ಕೊಟ್ವಿ?
ಇದು ಹಿಂದಿನ ಗ್ರಾಫಲ್ಲಿ ಇರಲಿಲ್ಲ, ಆದರೆ ಇಲ್ಲಿ ಮಾತ್ರ ಈ ಥರ ಏನೋ ಒಂದು ಕ್ರಾಸ್ ಮಾರ್ಕ್ ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ವರ್ಗಾಂತರದ ಗಾತ್ರ ಏನು 0ಯಿಂದ 40ರವರೆಗೂ ನಾವು ತಗೊಂಡಿಲ್ಲ, ಅದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಷ್ಟೇ. 0ಯಿಂದ 40ರವರೆಗೂ ಏನೂ ಇರಲ್ಲ, ಹಾಗಾಗಿ ನಾವು ಅಲ್ಲಿ ತೋರಿಸಿಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಈಗ ನೋಡಿ ಮಕ್ಕಳೇ, ಗ್ರಾಫ್ ನೋಡಿದ ತಕ್ಷಣ ನನಗೆ ಅರ್ಥ ಆಗ್ತಿದೆ. ಏನು 40ರಿಂದ 45 ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. 45ರಿಂದ 50 kg ಎಷ್ಟು ಜನ ಇದ್ದಾರೆ? 12 ಜನ ಇದ್ದಾರೆ. 50ರಿಂದ 55 kg ಎಷ್ಟು ಜನ ಇದ್ದಾರೆ? 13 ಜನ ಇದ್ದಾರೆ. 55 kgಯಿಂದ 60 kg ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಹಾಗೆ 60ರಿಂದ 65 ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ನೋಡಿ ಮಕ್ಕಳೇ, ಬಾರ್ ಗ್ರಾಫಲ್ಲಿ ನಾವು ಇಷ್ಟೊಂದು ಅಗಲ ನೋಡಲಿಲ್ಲ, ಆದರೆ ಇಲ್ಲಿ ಅಗಲ ನೋಡ್ತಾ ಇದ್ದೀವಿ. ಯಾಕೆ? ಅದರ ವರ್ಗಾಂತರ ಗಾತ್ರ ಎಷ್ಟಿದೆ? 5 ಇದೆ. 5 kg ಡಿಫ್ರೆನ್ಸ್ ಇದೆ ಎರಡಕ್ಕೂ. ಹಾಗಾಗಿ ಎಲ್ಲವೂ ಕೂಡ ಅಷ್ಟೇ ಅಗಲ ಹೊಂದಿದೆ. ವರ್ಗಾಂತರದ ಗಾತ್ರ ಒಂದೇ ಇದೆ. ನೋಡಿ, ಪ್ರತಿಯೊಂದರಲ್ಲೂ 5 ಡಿಫ್ರೆನ್ಸ್ ಇರೋದ್ರಿಂದ ಅದರ ಅಗಲ 5ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಉದ್ದ ಎಷ್ಟು ಜನ ಇದ್ದಾರೆ ಅದನ್ನು ತೋರಿಸುತ್ತೆ. ಅದನ್ನು ಆವೃತ್ತಿ ಅಂತ ಕರಿತೀವಿ. ನೋಡಿ ಮಕ್ಕಳೇ, 4, 12, 13, 6, 5 ಇದನ್ನು ಆವೃತ್ತಿ ಅಂತ ಕರಿತಾ ಇದ್ದೀವಿ. ಮಕ್ಕಳೇ, ಈ ಊತಕ ನಕ್ಷೆಯನ್ನು ನೋಡಿದಾಗ ಏನೇನು ಮಾಹಿತಿಯನ್ನು ನಾವು ಸಂಗ್ರಹಿಸ್ಬೋದು? ಇದು ನೋಡಿದ ತಕ್ಷಣ ನಮ್ಗೆ ಏನು ಮಾಹಿತಿ ಸಿಗುತ್ತೆ ಹೇಳಿ? ಒಂದು ಪ್ರದೇಶದ ಜನಗಳು ಎಷ್ಟು ತೂಕವನ್ನು ಹೊಂದಿದ್ದಾರೆ, ಎಷ್ಟು ಜನ ಎಷ್ಟು ತೂಕವನ್ನು ಹೊಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಪ್ರದೇಶದ ಹೆಚ್ಚಿನ ಜನರ ತೂಕವೆಷ್ಟು ನೋಡಿದ ತಕ್ಷಣ ಗೊತ್ತಾಗ್ತಿದೆ ನನಗೆ. 50ರಿಂದ 55 kg ಇರುವಂಥವರು 13 ಜನ ಇದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆಯ ಉತ್ತರ, ಈ ಪ್ರದೇಶದ ಹೆಚ್ಚಿನ ಜನರ ತೂಕ ಎಷ್ಟು ಅಂದರೆ 50ರಿಂದ 55 kg ಇರುತ್ತೆ. ಹಾಗೆ 40ರಿಂದ 45 kg ತೂಕ ಇರುವಂಥ ಜನರು ಎಷ್ಟಿದ್ದಾರೆ? 40ರಿಂದ 45 kg ತೂಕ ಇರೋಂಥವ್ರು 4 ಜನ ಇದ್ದಾರೆ. 55 kgಗಿಂತ ಹೆಚ್ಚಾಗಿ ತೂಕ ಇರುವಂಥ ಜನಗಳು ಎಷ್ಟಿದ್ದಾರೆ ನೋಡಿ? ಅವೆರಡನ್ನು ತೊಗೊಳ್ಬೇಕು. ಯಾಕೆ? 50ರಿಂದ 55 ನನಗೆ ಗೊತ್ತಿದೆ, 55ರಿಂದ 60 ಗೊತ್ತಿದೆ, 60ರಿಂದ 65 ಗೊತ್ತಿದೆ. ಹಾಗಾಗಿ ಇವೆರಡನ್ನು ತೊಗೊಳ್ತೀವಿ. 6 + 5 11 ಜನ ಇದ್ದಾರೆ. ಊತಕ ನಕ್ಷೆಯಲ್ಲಿ ವರ್ಗಾಂತರದ ನಡುವೆ ಯಾವುದೇ ಅಂತರ ಇಲ್ಲದಿರುವುದರಿಂದ ಸ್ತಂಭಗಳ ನಡುವೆಯೂ ಕೂಡ ಯಾವುದೇ ಅಂತರ ಇರಲ್ಲ. ಈಗ ನೋಡಿ, ವರ್ಗಾಂತರದ ನಡುವೆ ಏನಾದರೂ ಅಂತರ ಇತ್ತಾ? 40ರಿಂದ 45, 45ರಿಂದ 50, 50ರಿಂದ 55 ಯಾವುದೇ ಅಂತರ ಇರಲಿಲ್ಲ ಅಲ್ಲಿ. ಹಾಗಾಗಿ ಆ ವರ್ಗಾಂತರಗಳ ನಡುವೆ ಅಂತರ ಇರಲಿಲ್ಲ. ಹಾಗಾಗಿ ಈ ಸ್ತಂಭಗಳ ನಡುವೆನೂ ಕೂಡ ಯಾವುದೇ ಗ್ಯಾಪ್ ಇರೋದಿಲ್ಲ. ನಕ್ಷೆಯಲ್ಲಿ ಅಂಕುಡೊಂಕು ಗೆರೆಯನ್ನು ಅಡ್ಡರೇಖೆ ಎಕ್ಸ್ ಆಕ್ಸಿಸ್ ಮೇಲೆ ಬಳಸಿದ್ದೀವಿ. ಇದನ್ನು ನಾವು 0ಯಿಂದ 40ರವರೆಗೆ ಸಂಖ್ಯೆಗಳನ್ನು ತೋರಿಸಿಲ್ಲ ಅಂತ ಹೇಳಿ ತಿಳಿಸುತ್ತೆ. ಈಗ ಮುಂದಿನ ನಕ್ಷೆಯನ್ನು ನೋಡೋದಾದರೆ ಪೈ ನಕ್ಷೆ ಅಥವಾ ವೃತ್ತಖಂಡಲೇಖಾ ನಕ್ಷೆ ಹೇಗಿರುತ್ತೆ ನೋಡಿ ಮಕ್ಕಳೇ. ಪೈ ನಕ್ಷೆಯು ಒಂದು ಪೂರ್ಣ ಮತ್ತು ಅದರ ಭಾಗದ ನಡುವಿನ ಸಂಬಂಧವನ್ನು ತಿಳಿಸುತ್ತೆ. ಪೈ ನಕ್ಷೆ ಒಂದು ಪೂರ್ಣದ ಭಾಗಗಳನ್ನು ಹೋಲಿಕೆ ಮಾಡಲು ಬಳಸ್ತಾರೆ. ಪೈ ನಕ್ಷೆಯಲ್ಲಿ ದತ್ತಾಂಶವನ್ನು ಒಂದು ವೃತ್ತವನ್ನು ವೃತ್ತಖಂಡಗಳಾಗಿ ವಿಭಾಗ ಮಾಡುವುದರ ಮೂಲಕ ಪ್ರತಿನಿಧಿಸಿ ಹೋಲಿಕೆ ಮಾಡುತ್ತೆ. ಅಂದರೆ ಇಷ್ಟೊತ್ತು ನಾವೇನು ಮಾಡಿದ್ವಿ? ಬಾರ್ಗ್ರಾಫ್ ನೋಡಿದ್ವಿ, ಸ್ತಂಭ ಲೇಖನೆಯನ್ನು ನೋಡಿದ್ವಿ. ಆದರೆ ಈಗ ಈ ಪೈ ನಕ್ಷೆಯಲ್ಲಿ ಏನಾಗುತ್ತೆ? ದತ್ತಾಂಶವನ್ನು ಒಂದು ವೃತ್ತವನ್ನು ತಗೊಂಡು ಅದರೊಳಗೆ ವೃತ್ತಖಂಡಗಳಾಗಿ ವಿಭಾಗ ಮಾಡಿ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೋಡಿ ಮಕ್ಕಳೇ, ತನ್ಮಯಿ 24 ಗಂಟೆಗಳ ದಿನಚರಿಯನ್ನು ಪೈ ನಕ್ಷೆಯಲ್ಲಿ ತೋರಿಸ್ತಾ ಇದ್ದೀವಿ. ಆಗ ಈ ಥರ ನಕ್ಷೆ ಸಿಗುತ್ತೆ. ಇದರಿಂದ ಸಿಗೋಂತಹ ಮಾಹಿತಿಯನ್ನು ನಾವು ನೋಡ್ಬೋದು. ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಸ್ಕೂಲು, ಆಟ, ಮಲಗೋದು, ಅದರ್ಸ್, ಹೋಮ್ವರ್ಕ್ ಎಲ್ಲವೂ ಕೂಡ ರೆಪ್ರೆಸೆಂಟ್ ಆಗ್ತಿದೆ. ಮಕ್ಕಳೇ, ಇದು ನೋಡಿದ ತಕ್ಷಣವೇ ಏನು ಗೊತ್ತಾಗುತ್ತೆ? ಯಾವುದರಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದಾಳೆ? ಮಲಗೋದ್ರಲ್ಲಿ, ಅಂದರೆ ನಿದ್ದೆ ಮಾಡೋದ್ರಲ್ಲಿ ಹೆಚ್ಚಿನ ಸಮಯವನ್ನು ತನ್ಮಯಿ ಕಳೀತಾ ಇದ್ದಾಳೆ. ಹಾಗೆ ಕಡಿಮೆ ಸಮಯವನ್ನು ಯಾವುದರಲ್ಲಿ ಕಳೀತಾ ಇರೋದು? ಆಟ ಮತ್ತು ಹೋಮ್ವರ್ಕ್ ಎರಡಕ್ಕೂ ಕೂಡ ಸಮ ಸಮಯವನ್ನು ಕೊಡ್ತಾ ಇದ್ದಾರೆ. ಅದಕ್ಕಿಂತ ಕಡಿಮೆ ಬಂದಾಗ ಇನ್ನು ಮಿಸ್ಲೇನಿಯಸ್, ಇನ್ನು ಮಿಕ್ಕ ಕೆಲಸಗಳನ್ನು ಮಾಡಲಿಕ್ಕೆ ಬಳಸ್ಕೊತಾ ಇದ್ದಾರೆ. ಈಗ ನೋಡಿ, 100 ಜನ ಮಕ್ಕಳಿದ್ದಾರೆ. ಆ 100 ಜನ ಮಕ್ಕಳಿಗೆ ಬೇರೆ ಬೇರೆ ಥರ ಹಣ್ಣುಗಳನ್ನು ಕೊಟ್ಟಾಗ ಮಕ್ಕಳು ಈ ಕೆಲವು ಹಣ್ಣುಗಳನ್ನು ಆಯ್ಕೆ ಮಾಡ್ಕೊತಾರೆ. ಎಷ್ಟು? 30 ಮಕ್ಕಳು ಸೇಬು ಹಣ್ಣನ್ನು ಆಯ್ಕೆ ಮಾಡಿಕೊಂಡ್ರೆ 20 ಮಕ್ಕಳು ಬಾಳೆಹಣ್ಣನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ 15 ಮಕ್ಕಳು ದ್ರಾಕ್ಷಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. 35 ಮಕ್ಕಳು ಮಾವಿನ ಹಣ್ಣನ್ನು ಆಯ್ಕೆ ಮಾಡ್ಕೊತಾರೆ. ಇದನ್ನು ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು. ಹೇಗೆ ನಕ್ಷೆಯಲ್ಲಿ ಪ್ರತಿನಿಧಿಸೋದು ನೋಡಿ? ಇಲ್ಲಿ ವೃತ್ತ ಕೇಂದ್ರದಲ್ಲಿ ಉಂಟಾಗ್ತಿರುವಂತಹ ಕೋನದ ಮೊತ್ತ 360 ಡಿಗ್ರಿ. ಈ 360 ಡಿಗ್ರಿಯನ್ನು ನಾವು ಇದರ ಭಾಗಗಳಾಗಿ ವಿಂಗಡಿಸ್ತಾ ಇದ್ದೀವಿ. ಹೇಗೆ? 30 ಹಣ್ಣುಗಳನ್ನು 30 ಡಿವೈಡೆಡ್ ಬೈ 100 ಇಂಟು 360 ಮಾಡಿದ್ರೆ ಎಷ್ಟು ಬರುತ್ತೆ? 108 ಬರ್ತಾ ಇದೆ.
ಅಂದರೆ 108 ಡಿಗ್ರಿ ಸೇಬು ಹಣ್ಣು ತಿನ್ನುವಂತಹ ಮಕ್ಕಳ ಸಂಖ್ಯೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ, ವ್ಯಕ್ತಪಡಿಸ್ತಾ ಇದೆ. ಹಾಗೆ 20 ಡಿವೈಡೆಡ್ ಬೈ 100 ಇಂಟು 360. ಈ 100 ಯಾವುದು? ಒಟ್ಟು ಮಕ್ಕಳ ಸಂಖ್ಯೆ ನಮಗೆ ಗೊತ್ತಿದೆ 100 ಅಂತ. 100 ಮಕ್ಕಳಲ್ಲಿ 20 ಮಕ್ಕಳು ಬಾಳೆಹಣ್ಣು ತಿಂತಾ ಇದ್ದಾರೆ ಅಂದರೆ 360 ಡಿಗ್ರಿಗೆ ಎಷ್ಟಾಗುತ್ತೆ? 72 ಆಗುತ್ತೆ. ಆ 72ಅನ್ನು ನಾವು ಬಾಳೆಹಣ್ಣುಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹಾಗೆ 15 ಮಕ್ಕಳು, 100 ಮಕ್ಕಳಿಗೆ 15 ಮಕ್ಕಳು ದ್ರಾಕ್ಷಿಯನ್ನು ತಿಂತಾ ಇದ್ದಾರೆ ಅಂದರೆ 360 ಡಿಗ್ರಿಗೆ 54 ಡಿಗ್ರಿಯನ್ನು ದ್ರಾಕ್ಷಿ ತಿನ್ನುವಂತಹ ಮಕ್ಕಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ 35 ಮಕ್ಕಳು ಅಂದರೆ 126 ಡಿಗ್ರಿ ಮಾವಿನ ಹಣ್ಣನ್ನು ತಿನ್ನುವಂತಹ ಮಕ್ಕಳನ್ನು ಪ್ರೆಸೆಂಟ್ ಮಾಡ್ತಾ ಇದೆ. ಮಕ್ಕಳೇ, ಇದನ್ನು ಹೇಗೆ ರಚಿಸಬೇಕು ಹಾಗೆ ಒಮ್ಮೆ ನೋಡಿಬಿಡೋಣ. ಮೊದಲಿಗೆ ಒಂದು ವೃತ್ತವನ್ನು ಬರ್ಕೊತೀನಿ. ಒಂದು ವೃತ್ತದ ರಚನೆಯನ್ನು ಮಾಡ್ಕೊಂಡ್ಮೇಲೆ ಆ ಕೊಟ್ಟಿರುವಂತಹ ಸಂಖ್ಯೆ ಎಷ್ಟಿದೆ? 100. 30 ಡಿವೈಡೆಡ್ ಬೈ 100 ಇಂಟು 360 108 ಬರುತ್ತೆ. ಹಾಗೆ ನೋಡಿ, 20 ಡಿವೈಡೆಡ್ ಬೈ 100 ಇಂಟು 360 72 ಡಿಗ್ರಿ. 100ಕ್ಕೆ 15 ಆದರೆ 360ಕ್ಕೆ 54 ಡಿಗ್ರಿ ಆಗುತ್ತೆ. ಹಾಗೆ 100ಕ್ಕೆ 35 ಆದರೆ 360 ಡಿಗ್ರಿಗೆ 126 ಡಿಗ್ರಿ ಆಗುತ್ತೆ. ನಾವು ಯಾವುದೇ ಆಗಲಿ ಕೋನವನ್ನು ರಚಿಸಬೇಕು ಅಂದರೆ ನಮಗೊಂದು ಲೈನ್ ಇರಬೇಕು. ಫಸ್ಟ್ ಆ ಲೈನನ್ನು ಹಾಕ್ಕೊಳ್ಳೋಣ. ನೋಡಿ ಮಕ್ಕಳೇ, ಮೊದಲನೇ ಲೈನ್ ಅಲ್ಲಿ 108 ಡಿಗ್ರಿ ರಚನೆ ಆಯಿತು. ಆ 108 ಡಿಗ್ರಿ ಸೇಬನ್ನು ತೋರಿಸ್ತಾ ಇದೆ. ಹಾಗೆ ಆ 108ರಿಂದ 72 ಡಿಗ್ರಿ ಅಲ್ಲಿ ಮತ್ತೆ 54 ಡಿಗ್ರಿ. ಇನ್ನು ಉಳಿದಿರೋದು 126 ಡಿಗ್ರಿ ಇದ್ದೇ ಇರುತ್ತೆ. ಯಾಕೆಂದರೆ 360 ಇರುತ್ತಲ್ಲ, 360ರಿಂದ ನಾವು ಭಾಗ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಗೊತ್ತಾಗ್ತಿದೆ ಸೇಬು ಹಣ್ಣು 108 ಡಿಗ್ರಿಯನ್ನು ತೋರಿಸ್ತಾ ಇದೆ, ಬಾಳೆಹಣ್ಣು 72 ಡಿಗ್ರಿಯನ್ನು ತೋರಿಸ್ತಾ ಇದೆ, 54 ಡಿಗ್ರಿ ದ್ರಾಕ್ಷಿಯನ್ನು ತೋರಿಸ್ತಾ ಇದೆ, ಹಾಗೆ 126 ಡಿಗ್ರಿ ಮಾವಿನ ಹಣ್ಣನ್ನು ತೋರಿಸ್ತಾ ಇದೆ. ಮಕ್ಕಳೇ, ಇದನ್ನು ನೋಡಿದ ತಕ್ಷಣ ನಮಗೇನು ಗೊತ್ತಾಗ್ತಾ ಇದೆ? ಮಾವಿನ ಹಣ್ಣನ್ನು ತಿನ್ನುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಗೊತ್ತಾಗ್ತಿದೆ. ಹಾಗೆ ದ್ರಾಕ್ಷಿಯನ್ನು ತಿನ್ನುವ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಇದು ಹೇಗೆ ಗೊತ್ತಾಗ್ತಿದೆ ನಮಗೆ? ನಾವು ಗ್ರಾಫನ್ನು ನೋಡಿದ ತಕ್ಷಣವೇ ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರನೇ ದತ್ತಾಂಶವನ್ನು ಚಿತ್ರರೂಪದಲ್ಲಿ ನಾವು ವ್ಯಕ್ತಪಡಿಸೋದ್ರಿಂದ ನಮಗೆ ನೋಡಿದ ತಕ್ಷಣ ಅರ್ಥನೂ ಆಗುತ್ತೆ, ಹಾಗೆ ನಾವು ಈಸಿಯಾಗಿ ವ್ಯಕ್ತವನ್ನು ಕೂಡ ಪಡಿಸಬಹುದಾಗಿರುತ್ತೆ ಮಕ್ಕಳೇ. ಇನ್ನೊಂದು ನೋಡೋಣ. ರಹೀಮ್ ಉದ್ಯಮವೊಂದರಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಅವ್ರ ಸಂಬಳ 36,000 ಆಗಿದೆ ಒಂದು ತಿಂಗಳಿಗೆ. ಹಾಗಾದರೆ ಅವ್ರ ಪ್ರತಿ ತಿಂಗಳ ಖರ್ಚು ಹೇಗಿದೆ ನೋಡಿ. ಹಾಗೆ ಮನೆ ಬಾಡಿಗೆಗೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ, ಆಹಾರಕ್ಕೆ 6,000 ಕೊಡ್ತಿದ್ದಾರೆ, ಮಕ್ಕಳ ಶಿಕ್ಷಣಕ್ಕೆ 3,600 ಎತ್ತಿಡ್ತಾ ಇದ್ದಾರೆ, ಹಾಗೆ ಇತರೆ ಖರ್ಚುಗಳಿಗೆ ಅಂತ ಹೇಳಿ 6,000 ಎತ್ತಿಡ್ತಾ ಇದ್ದಾರೆ, ಪೋಷಕರ ಆರೈಕೆಗೆ 6,000 ಎತ್ತಿಡ್ತಾ ಇದ್ದಾರೆ, ಉಳಿತಾಯ 8,400 ರೂಪಾಯಿ ಮಾಡ್ತಿದ್ದಾರೆ. ಇದನ್ನು ನಾವು ಒಂದು ನಕ್ಷೆಯಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಈ ದತ್ತಾಂಶವನ್ನು ಹೇಗೆ ವ್ಯಕ್ತಪಡಿಸ್ಬೋದು? ರಹೀಮ್ ಆದಾಯದ ಯಾವ ಭಾಗವನ್ನು ವಿವಿಧ ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡ್ತಾರೆ ಅಂತ ನೋಡಬೇಕು. ನಕ್ಷೆ ಮುಖಾಂತರ ನೋಡಬೇಕು ಅಂದರೆ ನಾವಿದರಲ್ಲಿ ಯಾವ ಗ್ರಾಫನ್ನು ಹಾಕಲಿಕ್ಕೆ ನೀವು ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀರಾ ಮಕ್ಕಳೇ? ಇಲ್ಲಿ ನಾವು 3 ಥರ ಗ್ರಾಫ್ ನೋಡಿದ್ವಿ. ಈ 3 ಥರ ಗ್ರಾಫಲ್ಲಿ ಯಾವ ಗ್ರಾಫ್ ಹಾಕಿದ್ರೆ ಇದು ನಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಹಾಗೆ ಯೋಚನೆ ಮಾಡ್ತೀರಾ ಮಕ್ಕಳ ನೀವೇ? ಮುಂದಿನದು ರೇಖಾ ನಕ್ಷೆ ಅಂದರೆ ಲೈನ್ ಗ್ರಾಫ್. ಮಕ್ಕಳೇ, ಈ ಲೈನ್ ಗ್ರಾಫ್ ಅಂದರೆ ಏನು? ಕಾಲಾವಧಿಯಲ್ಲಿ ನಿರಂತರವಾಗಿ ಬದಲಾವಣೆ ಹೊಂದುವ ದತ್ತಾಂಶವನ್ನು ರೇಖಾ ನಕ್ಷೆ ತೋರಿಸ್ಕೊಡ್ತಾ ಇದೆ. ಮಕ್ಕಳೇ, ಇಲ್ಲಿ ನೋಡಿ, ರೇಣು ಅನಾರೋಗ್ಯ ಪೀಡಿತಲಾಗಿದ್ದಾಗ ವೈದ್ಯರು ಆಕೆಯ ದೇಹದ ತಾಪದ ವಿವರವನ್ನು ಪ್ರತಿ 4 ಗಂಟೆಗೊಂದ್ಸತಿ ಪರೀಕ್ಷಿಸಿದ್ರು ಮತ್ತು ದಾಖಲಿಸಿದ್ರು. ಇದನ್ನು ಕಾಲ ಉಷ್ಣತೆ ನಕ್ಷೆ ಅಂತ ಕರಿತೀವಿ. ನೋಡಿ, ಕೋಷ್ಟಕ ಹೀಗಿದೆ. ಕಾಲ 6 ಗಂಟೆ, 10 ಗಂಟೆ, 2 ಗಂಟೆ ಮತ್ತು 6 ಗಂಟೆ. ಹಾಗೆ ಉಷ್ಣತೆ ಡಿಗ್ರಿ ಸೆಂಟಿಗ್ರೇಡಲ್ಲಿ ಎಷ್ಟು? 37, 40, 38, 35. ಇದನ್ನು ನಾವೀಗ ನಕ್ಷೆಯ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಹೇಗೆ ವ್ಯಕ್ತಪಡಿಸೋದು ನೋಡಿ. ಆಗಲೇ ಕಾಲ ಗೊತ್ತಿದೆ ನಮಗೆ. ನೋಡಿ ಮಕ್ಕಳೇ, ಇದು ಬೇರೆ ಥರ ನಕ್ಷೆ ಇದೆ. ಇಲ್ಲಿ ನಾವು ಯಾವುದೇ ಬಾರ್ ಗ್ರಾಫ್ ನೋಡಲಿಲ್ಲ, ಪೈ ಗ್ರಾಫ್ ನೋಡಲಿಲ್ಲ. ಇಲ್ಲಿ ಕಾಲ ಮತ್ತು ಉಷ್ಣತೆ ನಕ್ಷೆ. ಅಡ್ಡ ಸಾಲಿನಲ್ಲಿ ನಾವು ನೋಡ್ತಾ ಇದ್ದರೆ ಅದು ಕಾಲವಾಗಿದೆ, ಹಾಗೆ ಕಂಬ ಸಾಲಿನಲ್ಲಿ ನಾವು ನೋಡ್ತಾ ಇದ್ದರೆ ಅದು ಉಷ್ಣತೆಯನ್ನು ವ್ಯಕ್ತಪಡಿಸ್ತಾ ಇದೆ. ಮಕ್ಕಳೇ, ಇಲ್ಲಿ ನೋಡಿದ ತಕ್ಷಣ ನನಗೆ ಗೊತ್ತಾಗ್ತಿದೆ ಏನು? 6 ಗಂಟೆಗೆ 37 ಡಿಗ್ರಿ ಇದೆ ಮಗುಗೆ, ಹಾಗೆ 10 ಗಂಟೆಗೆ ನೋಡಿದಾಗ 40 ಡಿಗ್ರಿ ಇದೆ, 2 ಗಂಟೆಗೆ ನೋಡಿದಾಗ 38 ಡಿಗ್ರಿ ಇದೆ, 6 ಗಂಟೆಗೆ ನೋಡಿದಾಗ 35 ಡಿಗ್ರಿ ಇದೆ. ಇದು ನೋಡಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ? ಈ ನಕ್ಷೆಯನ್ನು ನೋಡಿದ ತಕ್ಷಣ ನಾವೇನು ನೋಡಬಹುದು, ಏನು ಗೊತ್ತಾಗ್ತಿದೆ ನಮಗೆ ಅಂದರೆ 10 ಗಂಟೆಯಲ್ಲಿ ಅವಳ ದೇಹದ ಉಷ್ಣತೆ ಹೆಚ್ಚಾಗಿದೆ, ಹಾಗೆ ಬರ್ತಾ ಬರ್ತಾ ಅಂದರೆ 6 ಗಂಟೆಗೆ ಬರೋ ಸಮಯಕ್ಕೆ ಅವಳ ದೇಹದ ಉಷ್ಣತೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇದನ್ನು ಕೂಡ ನಾವು ನಕ್ಷೆಯ ರೂಪದಲ್ಲಿ ವ್ಯಕ್ತಪಡಿಸಿದಾಗ ನಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಮಕ್ಕಳೇ.
ನೋಡಿ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಕೊಟ್ಟಿರುವ ನಕ್ಷೆಯು 350 ಕಿಲೋಮೀಟರ್ ದೂರವಿರುವ ಪಿ ಮತ್ತು ಕ್ಯೂಗಳೆಂಬ ಎರಡು ನಗರಗಳ ನಡುವೆ ಚಲಿಸುತ್ತಿರುವ ಒಂದು ಕಾರು ಬೇರೆ ಬೇರೆ ಕಾಲದಲ್ಲಿ ಪಿ ನಗರದಿಂದ ಇರುವ ದೂರವನ್ನು ವಿವರಿಸುತ್ತೆ. ಕೊಟ್ಟಿರುವ ನಕ್ಷೆಯನ್ನು ಅಧ್ಯಯನ ಮಾಡಬೇಕು, ಕೆಳಗಿನ ಪ್ರಶ್ನೆಗೆ ಉತ್ತರಿಸಬೇಕು. ನೋಡಿ, ನಕ್ಷೆ ಈ ರೀತಿ ಇದೆ. ಈ ಅಡ್ಡ ಸಾಲಿನಲ್ಲಿರೋದು ಸಮಯ, ಉದ್ದ ಸಾಲಿನಲ್ಲಿರೋದು ಕ್ರಮಿಸಿದ ದೂರ. ಮಕ್ಕಳೇ, ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಹಾಗೆ ಇದು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಉದಾಹರಣೆ ಲೆಕ್ಕ ಆಗಿದೆ. ಎರಡು ಅಕ್ಷಗಳ ಮೇಲೆ ಕೊಟ್ಟಿರುವ ಮಾಹಿತಿಗಳು ಯಾವ್ಯಾವು? ಅಕ್ಷಗಳ ಮೇಲೆ ಕೊಟ್ಟಿರುವ ಮಾಹಿತಿ ಯಾವ್ಯಾವು? ಸಮಯವನ್ನು ಕೊಟ್ಟಿದ್ದಾರೆ ಹಾಗೂ ಕ್ರಮಿಸಿದ ದೂರ, ಕಾರು ಕ್ರಮಿಸಿದ ದೂರವನ್ನು ಕೂಡ ಇಲ್ಲಿ ಕೊಟ್ಟಿರುತ್ತಾರೆ. ಹಾಗೆ ಎರಡನೇ ಪ್ರಶ್ನೆ, ಕಾರು ತನ್ನ ಪ್ರಯಾಣವು ಎಲ್ಲಿಂದ ಮತ್ತು ಯಾವಾಗ ಆರಂಭ ಮಾಡಿತು? ನೋಡಿ ಮಕ್ಕಳೇ, ಕಾರು ಪಿ ನಗರದಿಂದ 8 ಗಂಟೆ AM ಅಂದರೆ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡಿದೆ. ಅದಕ್ಕೆ ನಕ್ಷೆಯನ್ನು ನೋಡಿದ ತಕ್ಷಣ ನಾವು ಹೇಳ್ತಾ ಇದ್ದೀವಿ. ಹಾಗೆ ಮುಂದಿನ ಪ್ರಶ್ನೆ, ಮೊದಲ ಗಂಟೆಯ ಅವಧಿಯಲ್ಲಿ ಕಾರು ಎಷ್ಟು ದೂರ ಕ್ರಮಿಸಿತು? ಮೊದಲನೇ ಗಂಟೆ ಅಂದರೆ 8 ರಿಂದ 9ರವರೆಗೂ ಎಷ್ಟು ದೂರ ಕ್ರಮಿಸಿದೆ? 50 ಕಿಲೋಮೀಟರ್ ದೂರ ಕ್ರಮಿಸಿದೆ. ಕೊಟ್ಟಿರುವ ಅವಧಿಗಳಲ್ಲಿ ಕಾರು ಎಷ್ಟು ದೂರ ಕ್ರಮಿಸಿದೆ? ಎರಡನೇ ಗಂಟೆ ಅವಧಿಯಲ್ಲಿ ಅದು 100 ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ. 50 ರಿಂದ 150 ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ, ಅಂದರೆ 100 ಕಿಲೋಮೀಟರ್ ದೂರ ಕ್ರಮಿಸಿದೆ. ಹಾಗೆ ಮೂರನೇ ಗಂಟೆ ಅವಧಿಯಲ್ಲಿ 150 ರಿಂದ 200 ಅಂದರೆ 50 ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ. ಮುಂದಿನ ಪ್ರಶ್ನೆ, ಮೊದಲ 3 ಗಂಟೆಯಲ್ಲಿ ವೇಗವು ಸಮವಾಗಿತ್ತೆ. ಮೊದಲ 3 ಗಂಟೆ ಅಂದರೆ 8 ರಿಂದ 9, 9 ರಿಂದ 10, 10 ರಿಂದ 11 ವೇಗ ಸಮವಾಗಿತ್ತಾ? ಇಲ್ಲ. ಯಾಕೆ? 8 ರಿಂದ 9 50 ಕಿಲೋಮೀಟರ್ ಫಾಸ್ಟಲ್ಲಿ ಹೋಗಿದೆ, 9 ರಿಂದ 10ಕ್ಕೆ 100 ಕಿಲೋಮೀಟರ್ ಹೋಗಿದೆ. ಹಾಗಾಗಿ ಒಂದೇ ಸಮವಾಗಿ ಇಲ್ಲ. ನೋಡಿದ ತಕ್ಷಣವೇ ನಮಗೆ ಗೊತ್ತಾಗ್ತಿದೆ. ಇದನ್ನು ಹೇಗೆ ತಿಳ್ಕೊಂಡ್ವಿ? ತುಂಬ ಸಿಂಪಲ್. ಮೊದಲ 8 ರಿಂದ 9 ಗಂಟೆಯವರೆಗೂ 50 ಕಿಲೋಮೀಟರ್ ಹೋಗಿದೆ, 9 ರಿಂದ 10 ಗಂಟೆವರೆಗೂ 100 ಕಿಲೋಮೀಟರ್ ಚಲಿಸಿದೆ. ಹಾಗಾಗಿ ಒಂದೇ ವೇಗದಲ್ಲಿ ಹೋಗಿಲ್ಲ. ಕಾರನ್ನು ಯಾವುದಾದರೂ ಒಂದು ಸ್ಥಳದಲ್ಲಿ ಸ್ವಲ್ಪ ಸಮಯದವರೆಗೆ ನಿಲ್ಲಿಸ್ತಾ ಇತ್ತೆ. ನೋಡಿ ಮಕ್ಕಳೇ, ಅಲ್ಲಿ 11 ಗಂಟೆಯಿಂದ 12 ಗಂಟೆಯ ಅವಧಿಯವರೆಗೆ ಕಾರು ಎಲ್ಲೂ ಚಲಿಸಿಲ್ಲ. ಅಂದರೆ ಇದೆ ಅಡ್ಡವಾದ ಸಾಲು ಕಾಣ್ತಾ ಇದೆ, ಅಂದರೆ ಅಲ್ಲಿ ನಿಲ್ಲಿಸಿತ್ತು. 11 ಗಂಟೆಯಿಂದ 12 ಗಂಟೆಯ ಸಮಯವರೆಗೂ ನಿಲ್ಲಿಸಿತ್ತು. ಕಾರು ಕ್ಯೂ ನಗರವನ್ನು ಯಾವ ವೇಳೆಗೆ ತಲುಪಿತು? ನೋಡಿ ಮಕ್ಕಳೇ, ಅಲ್ಲಿ 2 ಗಂಟೆಗೆ ಕಾರು ಕ್ಯೂ ನಗರವನ್ನು ತಲುಪಿದೆ. ಅಂದರೆ ನಾವು ನಕ್ಷೆಯನ್ನು ನೋಡಿಕೊಂಡೇ ನಾವು ಇವುಗಳಿಗೆ ಉತ್ತರವನ್ನು ಹೇಳಿದ್ದೀವಿ. ಹಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ. ಕೊಟ್ಟಿರುವ ನಕ್ಷೆಯು ಒಂದು ತಯಾರಿಕಾ ಸಂಸ್ಥೆಯ ವಾರ್ಷಿಕ ಮಾರಾಟದ ಅಂಕಿಅಂಶವನ್ನು ತೋರಿಸ್ತಾ ಇದೆ. ನೋಡಿ, ಹಾಗೆ ಅಡ್ಡ ಸಾಲಿನಲ್ಲಿ ಏನಿದೆ? ವರ್ಷ 2002, 2003, 2004, 5, 6. ಹಾಗೆ ಮಾರಾಟ ಕೋಟಿಗಳಲ್ಲಿ 2, 4, 6, 8, 10 ಕೋಟಿ ಇದನ್ನು ತೋರಿಸ್ತಾ ಇದೆ. ಈಗ ಪ್ರಶ್ನೆ ಏನಿದೆ? 2002 ಮತ್ತು 2006ರಲ್ಲಿ ಮಾರಾಟವು ಎಷ್ಟಿತ್ತು? 2002ರಲ್ಲಿ ಮಾರಾಟ ಎಷ್ಟಿತ್ತು? 4 ಕೋಟಿ. 2006ರಲ್ಲಿ ಮಾರಾಟ ಎಷ್ಟಿತ್ತು? 8 ಕೋಟಿ ಇತ್ತು. 2003 ಮತ್ತು 2005ರಲ್ಲಿ ಮಾರಾಟ ಎಷ್ಟಿತ್ತು? ನೋಡಿ, 2003ರಲ್ಲಿ ಎಷ್ಟಿತ್ತು? 7 ಕೋಟಿ ಇತ್ತು. ಹಾಗೆ 2005ರಲ್ಲಿ ಎಷ್ಟಿದೆ? 10 ಕೋಟಿ ರೀಚ್ ಆಗಿದೆ. 2002 ಮತ್ತು 2006ರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸ. 2002ರಲ್ಲಿ ಎಷ್ಟಿತ್ತು? 4 ಕೋಟಿ ಇತ್ತು. 2006ರಲ್ಲಿ ಎಷ್ಟಕ್ಕೆ ಬಂತು? 8 ಕೋಟಿಗೆ ಬಂದಿದೆ. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು? 8 - 4 ಅಂದರೆ 4 ಕೋಟಿ ಇವುಗಳ ವ್ಯತ್ಯಾಸ ಆಗಿದೆ. ಹಿಂದಿನ ವರ್ಷದಲ್ಲಿ ಹೋಲಿಸಿದಾಗ ಯಾವ ವರ್ಷದಲ್ಲಿ ಮಾರಾಟಗಳ ನಡುವಿನ ವ್ಯತ್ಯಾಸ ಅಧಿಕವಾಗಿತ್ತು? ನೋಡಿ ಮಕ್ಕಳ, ಲೈನ್ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಯಾವ ಲೈನ್ ಉದ್ದ ಇದೆ. ಇವೆರಡರ ನಡುವಿನ ವ್ಯತ್ಯಾಸ ಜಾಸ್ತಿ ಇದೆ. ಹೇಗೆ? 6 ಕೋಟಿ ಇಲ್ಲಿದೆ, 10 ಕೋಟಿ 2005ರಲ್ಲಿದೆ. ಅಂದರೆ 2005 ಮತ್ತು 2004, 2004 ಮತ್ತು 2005ರ ನಡುವಿನ ವ್ಯತ್ಯಾಸ ಹೆಚ್ಚಾಗಿದೆ. 4 ಕೋಟಿ ವ್ಯತ್ಯಾಸ ಇದೆ. ಮಕ್ಕಳೇ, ಈ ಥರ ನಾವು ವಿವಿಧ ಗ್ರಾಫ್ಗಳನ್ನು ಅಭ್ಯಾಸ ಮಾಡಿದ್ವಿ. ಈಗ ಗ್ರಾಫ್ಗಳನ್ನು ನೋಡೋದು, ಕೆಲವು ಗ್ರಾಫ್ಗಳ ರಚನೆಯನ್ನು ಕೂಡ ಕಲ್ತ್ವಿ. ಕೆಲವು ಗ್ರಾಫ್ಗಳು ನೋಡಿದ ತಕ್ಷಣ ಹೇಗೆ ಓದಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಕಲಿತ್ವಿ. ಮಕ್ಕಳೇ, ಈಗ ನಿಮಗೆ ಹೋಮ್ವರ್ಕ್ ಇರುತ್ತೆ. ಹೋಮ್ವರ್ಕ್ ಅಭ್ಯಾಸ 5.1 ಪುಟ ಸಂಖ್ಯೆ 73ರಿಂದ 77ರವರೆಗೂ ಇರುತ್ತೆ. ಇದರಲ್ಲಿ ಕೊಟ್ಟಂತಹ ಕೆಲವು ಲೆಕ್ಕಗಳಿದ್ದಾವೆ. ಆ ಲೆಕ್ಕಗಳನ್ನು ನೀವು ಬಿಡಿಸಬೇಕು. ಅಂದರೆ ಇದೇ ಥರ ನಕ್ಷೆಯನ್ನು ನೋಡಿಕೊಂಡು ಅವುಗಳಿಗೆ ಉತ್ತರವನ್ನು ಬರೀಬೇಕು. ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು. ಮಕ್ಕಳೇ, ಇಲ್ಲಿವರೆಗೂ ನಾವೇನೇನು ಕಲ್ತ್ವಿ ಮಕ್ಕಳೇ? ಹಾಗಾದರೆ ಮತ್ತೊಮ್ಮೆ ಪುನರ್ಮನ್ನ ಮಾಡ್ಕೊಳ್ಳೋಣ. ಈ ಅವಧಿಯಲ್ಲಿ ನಾವು ಕಲ್ತಿದ್ದು ಸ್ತಂಭ ಲೇಖಾ ನಕ್ಷೆ ಅಂದ್ರೇನು, ಹೇಗಿರುತ್ತೆ, ಹಾಗೆ ಪೈ ನಕ್ಷೆ, ಪೈ ಚಾರ್ಟ್, ಊತಕ ನಕ್ಷೆ, ಹಿಸ್ಟೋಗ್ರಾಮ್,
ರೇಖಾ ನಕ್ಷೆ ಲೈನ್ ಗ್ರಾಫ್ ಇವುಗಳನ್ನು ಕಲ್ತ್ವಿ ಮಕ್ಕಳೇ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಈ ನಕ್ಷೆಗಳ ಅನ್ವಯಗಳನ್ನು ಮತ್ತು ರೇಖಾತ್ಮಕ ನಕ್ಷೆಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಈ ತರಗತಿಯಲ್ಲಿ ನಾವು ಕಲಿತಂಥ ಅಂಶಗಳನ್ನು ನೋಡಿದ್ವಿ. ಈಗ ಮುಂದಿನ ತರಗತಿಯಲ್ಲಿ ಕಲಿಯಬೇಕಾದ ಅಂಶಗಳನ್ನು ಗುರುತಿಟ್ಕೊಂಡು ಮುಂದಿನ ತರಗತಿಯವರೆಗೂ ಕಾಯೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೂ ನಿಮ್ಮ ಜೊತೆ ಇದ್ದಿದ್ದು ಗಿರೀಶ್ KS, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಜಾಲಿಗೆ, ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.